ಗೈಸ್, ಇದು ನನ್ನ ಕೈಯಲ್ಲಿರುವಂಥ ಈ ಡಿವೈಸ್ ಏನಂತ ನಿಮಗೆ ಗೊತ್ತಾ? ಇಲ್ಲಿ ನೋಡಿ, ನಾನು ಯಾವಾಗಲೂ ಮಾರ್ಕೆಟ್ಗೆ ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಎಲ್ಲೇ ಹೋಗಲಿ ಈ ಡಿವೈಸನ್ನು ನಾನು ತೊಗೊಂಡು ಹೋಗ್ತೀನಿ. ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ 200 ರೂಪಾಯಿ ಇದೆ ಇದ್ರ ಬೆಲೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಂತೂ ಸ್ಕೂಲ್ ಹಾಲಿಡೇಸ್ ಇದೆ, ಮನೆಯಲ್ಲಿದ್ದೀವಿ. ಮನೆಯಲ್ಲಿದ್ದು ಏನಾದರೂ ಕೆಲಸ ಮಾಡುವಾಗ ಈ ರೀತಿ ನಮ್ಮ ಹಳೆಯ ವಸ್ತುಗಳೆಲ್ಲ ಸಿಗ್ತಾ ಇರ್ತವೆ. ನೋಡ್ಬೋದು, ಒಂದು ಹೆಡ್ಸೆಟ್ ಇದೆ. ಭಾಳ ದಿನ ಆಯ್ತಿದೆ ನಾನು ಯೂಸ್ ಮಾಡಿಲ್ಲ. ಸುಮಾರು ಒಂದು 4 ವರ್ಷ ಆಯ್ತಿದೆ ನಾನು ಖರೀದಿ ಮಾಡಿ. ಮತ್ತು ಏನಿಲ್ಲ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು ಈ ಹೆಡ್ಸೆಟನ್ನು ನಾನು ಯೂಸ್ ಮಾಡಿರಲಿಲ್ಲ. ಮತ್ತು ಇವತ್ತೇನೋ ಹುಡುಕ್ತಾ ಇರಬೇಕಾದ್ರೆ ಇದು ನನಗೆ ಸಿಕ್ತು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಎಲ್ಲ ದೂಸಾಗಿತ್ತು, ಇದ್ರ ಮೇಲ್ಗಡೆ ಎಲ್ಲ ದೂಸು ಕೂತಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಯಾವುದಪ್ಪ ಅಂತಂದರೆ ಒಂದು ಬೋಟ್ ಕಂಪ್ನಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೋಟ್ ಕಂಪ್ನಿ ಒಂದು ಹೆಡ್ಸೆಟ್ ಇದು. ಇದನ್ನು ಬ್ಲೂಟೂತ್ ಕನೆಕ್ಷನ್ಲಿಂದ ನಾವು ಇದನ್ನು ಕನೆಕ್ಟ್ ಮಾಡ್ಕೊಳ್ಬೋದು. ಹೆಂಗೆ ಕಾಣಿಸುತ್ತೆ ಅಂತೇಳಿ ನೋಡೋಣ. ನೋಡಿ, ಇದನ್ನು ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತೇಳಿ. ರೈಟ್, ಮತ್ತು ಇದನ್ನು ಏನು ಮಾಡ್ಬೋದು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಚಿಕ್ಕದು ಬೇಕಾದರೆ ಚಿಕ್ಕದು, ದೊಡ್ಡದು ಬೇಕಾದರೆ ದೊಡ್ಡದಿಲ್ಲ. ನೋಡಿ, ಈ ರೀತಿ ನಾವು ಮೂವ್ ಮಾಡಿದ್ರೆ ಇದು ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಹೆಡ್ಸೆಟ್ ಇದು. ನೋಡಿ, ಎಷ್ಟೆಲ್ಲ ಹಳಿದಾಗಿದೆ ಇಲ್ಲಿ ನೋಡಿ. ಇದ್ರ ಮೇಲ್ಗಡೆ ಎಲ್ಲ ಕಿತ್ಕೊಂಡು ಹೋಗಿದೆ ಇಲ್ಲಿ ನೋಡಿ. ಭಾಳ 4 ವರ್ಷ ಆಯಿತು ಇದನ್ನು ನಾವು ಖರೀದಿ ಮಾಡಿಬಿಟ್ಟು. ಇದನ್ನು ಈ ರೀತಿ ಮೂವ್ನು ಮಾಡ್ಬೋದು. ಯಾಕಪ್ಪ ಅಂದ್ರೆ ಸಮ್ಟೈಮ್ಸ್ ಈ ರೀತಿ ಕಿವಿಗೆ ಹಿಡ್ಕೊಂಡು ಕೇಳ್ತೀವಲ್ಲ ಈ ರೀತಿ, ಅದಕ್ಕೋಸ್ಕರ ಲೈಟಾಗಿ ಮೂವ್ ಮಾಡೋಕ್ಕೂ ಅವಕಾಶ ಇದೆ. ಮತ್ತು ಇದರಲ್ಲಿ ನೋಡಿ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗೈಸ್, ಮದುವೆ ಸೀಸನ್ ಶುರು ಆಯಿತು. ಈಗೆಲ್ಲ ಕಡೆ ಮದುವೆ. ಇವತ್ತೊಂದು ಮದುವೆ ಇತ್ತು, ಫಂಕ್ಷನ್ ಇತ್ತು. ಅದಕ್ಕೆ ನಾನು ರೆಡಿಯಾಗಿ ಒಂದು ಮದುವೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ಲಿಕತ್ತೀನಿ. ಮದುವೆ ಫಂಕ್ಷನಲ್ಲಿ ಏನೇನಾಗುತ್ತೆ, ಚಾನ್ಸ್ ಸಿಕ್ಕರೆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಏನೇನಾಗುತ್ತೆ ಅಂತೇಳಿ ವೇಟ್ ಆ್ಯಂಡ್ ಸಿ. ಇಲ್ಲಿ ನೋಡಿ, ನಾನು ಎವ್ರಿ ಟೈಮ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ ಅಲ್ಲಿ ಕಪ್ ಐಸ್ ಕ್ರೀಮು, ಕೋನ್ ಐಸ್ ಕ್ರೀಮು, ಚಾಕೋಬಾರ್ ಐಸ್ ಕ್ರೀಮು, ಎಲ್ಲ ರೀತಿ ಕುಲ್ಫಿ ಐಸ್ ಕ್ರೀಮು ತೊಗೊಳ್ತಿದ್ವಿ. ಬಟ್ ಎವ್ರಿ ಟೈಮ್ ನಾನು ಇದನ್ನು ನೋಡ್ತಾ ಇದ್ದೆ, ಇದು ಏನಿದೆ ಅಂತೇಳಿ ಭಾಳ ಕ್ಯೂರಿಯಾಸಿಟಿ ಇರ್ತಿತ್ತು. ಆದರೆ ತೊಗೊಳ್ತಿರ್ಲಿಲ್ಲ. ಆದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಏನು ಮಾಡಿದೆ, ಇವತ್ತು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಒಳಗಡೆ ಅಂಥೇಳಿ ಇದನ್ನು ನಾನೀಗ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಮನೆಗೆ. ನೋಡೋಣ ಇದರೊಳಗೆ ಹೆಂಗಿರುತ್ತೆ ಅಂಥೇಳಿ. ನಾನು ಫಸ್ಟ್ ಟೈಮ್ ಓಪನ್ ಮಾಡ್ತಾಯಿದ್ದೀನಿ ಇದನ್ನು. ಗಾಯ್ಸ್, ಇಲ್ಲಿ ನೋಡಿ, ಓಪನ್ ಮಾಡಿದ್ರೆ ಈ ರೀತಿ ಸ್ಪೂನ್ ಕೂಡ ಕೊಟ್ಟವ್ರೆ. ಇದ್ರ ಬೆಲೆ 70 ರೂಪಾಯಿ. ವಾವ್, ನೋಡಿ ಹೆಂಗಿದೆ ಅಂತೇಳಿ. ಕೇಕ್ ಟೈಪ್ ಅದೇನದು, ನಾನು ಫಸ್ಟ್ ಟೈಮ್ ನೋಡುತ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಚಿತ್ರ ಇದೆ ಅದೇ ರೀತಿ ಇದೆ. ಕಲರ್ ಕೂಡ ಸೇಮ್ ಟು ಸೇಮ್ ಇದೆ. ಇಲ್ಲಿ ತಳಗಡೆ ಬ್ರೆಡ್ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಕಲರ್ ಇಲ್ಲ ಹೆಂಗಿದೆ, ಸೇಮ್ ಟು ಸೇಮ್. ಲೆಟ್ಸ್ ಟೇಸ್ಟ್ ಇಟ್. ಈ ರೀತಿ ಅನೇಕ ಸಲ ನಾವು ಐಸ್ ಕ್ರೀಮ್ ಪಾರ್ಲರ್ ಹೋದಾಗ ಇನ್ನೂ ಭಾಳಷ್ಟು ಇರುತ್ತೆ. ಅದನ್ನು ನಾವು ಟೇಸ್ಟ್ ಮಾಡಿರಲ್ಲ. ಒಂದು ಸಲನೂ ಕ್ಯೂರಿಯಾಸಿಟಿ ಇರುತ್ತೆ, ಆದರೆ ತೊಗೊಂಡಿರಲ್ಲ. ಬರೀ ಕೋನ್ ಐಸ್ ಕ್ರೀಮು, ಚಾಕೋಬಾರ್ ಐಸ್ ಕ್ರೀಮು ಅಷ್ಟೇ. ಅದರ ಫಸ್ಟ್ ಟೈಮ್ ನಾನು ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂಥೇಳಿ ಟೇಸ್ಟ್ ಮಾಡ್ತೀನಿ ರೀ. ಓಕೆ, ಚೆನ್ನಾಗಿದೆ. ಕೋಲ್ಡ್ ಇದೆ. ಮತ್ತು ಐಸ್ ಕ್ರೀಮ್ ತಣ್ಣಗೆ ಇರ್ತದಲ್ಲ. ಗೈಸ್, ಇದು ನನ್ನ ಕೈಯಲ್ಲಿರುವಂಥ ಈ ಡಿವೈಸ್ ಏನಂತ ನಿಮಗೆ ಗೊತ್ತಾ? ಇಲ್ಲಿ ನೋಡಿ, ನಾನು ಯಾವಾಗಲೂ ಮಾರ್ಕೆಟ್ಗೆ ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಎಲ್ಲೇ ಹೋಗಲಿ ಈ ಡಿವೈಸನ್ನು ನಾನು ತೊಗೊಂಡು ಹೋಗ್ತೀನಿ. ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ 200 ರೂಪಾಯಿ ಇದೆ ಇದ್ರ ಬೆಲೆ. ಈ 200 ರೂಪಾಯಿ ಬೆಲೆ ಇರೋ ಈ ಡಿವೈಸ್ ಏನು ಮಾಡುತ್ತೆ ಅಂತಂದರೆ, ಈ ಬೈಕನ್ನು 1.5 ಲಕ್ಷ ರೂಪಾಯಿ ಇರೋ ಬೈಕನ್ನು ಕಾಪಾಡುತ್ತೆ, ಕಳ್ಳರಿಂದ ರಕ್ಷಣೆ ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಕ್ ಇದೆಯಲ್ಲ, ಈ ಡಿಸ್ಕಿಗೆ ಈ ರೀತಿ ಲಾಕ್ ಹಾಕಬೇಕು. ಲಾಕ್ ಆಯಿತು. ಯಾರಾದರೂ ಒಬ್ಬ ಕಳ್ಳ ನನ್ನ ಬೈಕನ್ನು ಈ ಒಂದು ಚಾವಿ ಏನಂತಾರೆ ಇದನ್ನು ಲಾಕ್ ಬ್ರೇಕ್ ಮಾಡಿ ಒಂದು ವೇಳೆ ಬೈಕ್ ಆನ್ ಮಾಡಿದ್ರು ಕೂಡ ಈ ಡಿಸ್ಕ್ ಲಾಕ್ ಆಗಿರುತ್ತೆ. ಹಾಗಾಗಿ ಅವನು ಏನಾಗುತ್ತೆ ಅಂತಂದರೆ ಅವನು ಈ ಬೈಕನ್ನು ಕದ್ಕೊಂಡು ಹೋಗೋಕ್ಕಾಗಲ್ಲ. ಇದು ಆಲ್ಮೋಸ್ಟ್ ಆಲ್ ಕಳ್ಳರು ಏನು ಮಾಡ್ತಾರೆ ಅಂತಂದರೆ ಇಂಥ ಹೊಸ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿರ್ತಾರೆ. ಯಾಕಂದರೆ ಹಳೆ ಬೈಕ್ಗಳು ಕದ್ದರೆ ಅವರು ಅದಕ್ಕೆ ರಿಪೇರಿ ಮಾಡಿಸ್ತಾ ಕೊಡಬೇಕಾಗತ್ತಲ್ಲ, ಅದಕ್ಕೆ ಇಂಥ ಹೊಸ ಬೈಕ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ.
ಹಾಗಾಗಿ ಅದನ್ನು ಕಳ್ಳರಿಂದ ರಕ್ಷಣೆ ಮಾಡಬೇಕು ಅಂತೇಳಿ ಇಂಥ ಒಂದು ಡಿವೈಸನ್ನು 200 ರೂಪಾಯಿ ಸಿಗುತ್ತೆ ಮಾರ್ಕೆಟಲ್ಲಿ. ನೀವೇನಾದರೂ ಕೊಟ್ಟು ನಿಮ್ಮ ಹತ್ರ ಬೈಕ್ ಇದ್ದರೆ ಇದನ್ನು ಬಳಸಿ, ಸೇಫ್ಟಿ ಇರುತ್ತೆ. ಮತ್ತು ಇದು ಓಪನ್ ಹೆಂಗೆ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಈ ರೀತಿ ಅನ್ಲಾಕ್ ಮಾಡಿಬಿಟ್ರೆ ಸಾಕು, ಓಪನ್ ಆಗುತ್ತೆ. ಮತ್ತು ಇದು ಈಸಿಯಾಗಿ ಪಾಕೆಟಲ್ಲಿ ಇಟ್ಕೊಂಡು ಕೂಡ ನಾವು ತಿರುಗಾಡ್ಬೋದು. ಗೈಸ್ ಇಲ್ಲಿ ನೋಡಿ, ಸೀನಿಯರ್ ಸಿಟಿಜನ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೀನಿಯರ್ ಸಿಟಿಜನ್ ಅಂತ ಅಷ್ಟೇ ಅಲ್ಲ, ಈ ಒಂದು ರಸ್ತೆಯಲ್ಲಿ ಏನು ಸರ್ವಿಸ್ ರೋಡ್ ಇದೆಲ್ಲ ಇದು ರಿಂಗ್ ರೋಡು, ಇದು ಸರ್ವಿಸ್ ರೋಡು. ಈ ಸರ್ವಿಸ್ ರೋಡಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ವಾಕ್ ಮಾಡ್ತಾ ಇರ್ತಾರೆ. ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಮತ್ತೇನಪ್ಪ ಅಂತಂದರೆ ಜಿಮ್ಮಿಗೆ ಹೋಗೋದು, ಇದೆಲ್ಲ ನಮ್ಮ ಸಿಟಿಗಳಲ್ಲಿ ಕಾಮನ್ ಆಗಿರುತ್ತೆ. ಬಟ್ ಹಳ್ಳಿಗಳಲ್ಲಿ ಹಿಂಗೆ ಇರೋಂಗಿಲ್ಲ. ಹಳ್ಳಿಗಳಲ್ಲಿ ಹೊಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದಿರ್ತಾರಲ್ಲ, ಹಾಗಾಗಿ ಅವರಿಗೆ ಈ ಗಿಮ್ಮು ಎಲ್ಲ ಬೇಕಾಗಲ್ಲ, ಎಲ್ಲ ಹೊಲದಲ್ಲೇ ಆಗಿಬಿಡುತ್ತೆ. ಸೊ ಸಿಟಿಯಲ್ಲಿ ಈ ರೀತಿ ನೀವು ನೋಡ್ಬೋದು ವಾಕಿಂಗ್ ಮಾಡೋದನ್ನು. ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಹೆಲ್ದಿ ಆಗಿರಬೇಕು ಅಂಥೇಳಿ, ಮತ್ತು BP, ಶುಗರ್ ಇವೆಲ್ಲ ಕಂಟ್ರೋಲ್ ಇರಬೇಕು ಅಂಥೇಳಿ ಈ ರೀತಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ಬೋದು.